ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕಂದರೆ ನೀವು ಆಲ್ರೆಡಿ ನನ್ನ ತಂಬ್ಲೇನ ನೋಡಿನೇ ನನ್ನ ವೀಡಿಯೋ ನೋಡೋಕ್ಕೆ ಬಂದಿರ್ತೀರ. ಸೊ ಹೌದು, ಇನ್ಸ್ಟೆಂಟಾಗಿ ಫೇಸಲ್ಲಿ ಗ್ಲೋ ಬರೋದು ಅಂದರೆ ನೀವು ಇವಾಗ ನಾಳೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕಿರ್ತೀರ. ಆವಾಗ ನಿಮಗೆ ಪಾರ್ಲರ್ ಅಥವಾ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇರೋಲ್ಲ. ಅಂಥ ಟೈಮಲ್ಲಿ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾಯಿದ್ರೆ ಹಾಗಾದರೆ ಒಂದು ಸಲ ಈ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇನ್ಸ್ಟೆಂಟಾಗಿ ಫೇಸಲ್ಲಿ ಗ್ಲೋ ಬರ್ಸ್ಕೊಳ್ಳೋದು, ಹಾಗೆ ಯಾವುದೇ ಹೈ ರಿಸ್ಕ್ ಇಲ್ಲದೆ ಸಿಂಪಲ್ಲಾಗಿ ಮನೇಲೇ ಇರುವಂತಹ ಐಟಮ್ಸ್ನ ಬಳಸಿ ಯಾವ ಥರ ಫೇಸಲ್ಲಿ ಗ್ಲೋ ಬರ್ಸ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ ಬನ್ನಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಮೊದಲನೇ ಸ್ಟೆಪ್ನ ಹೇಳ್ಕೊಡ್ತಾ ಹೋಗ್ತೀನಿ ಏನು ಮಾಡಬೇಕು ಅಂತ. ಒಂದು ಚಿಕ್ಕ ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಹಸಿ ಹಾಲು ತೊಗೊಂಡು ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿ ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನಕ್ಕಪ್ಪ ಅಂದರೆ ನಾವು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ. ನೀವು ಯಾವುದೇ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅದು ನಮ್ಮ ಫೇಸಲ್ಲಿರೋ ಡಸ್ಟ್ ಮತ್ತು ಡೆಡ್ ಸ್ಕಿನ್ನ ತೆಗೆದುಹಾಕತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಒಂದು ಕಾಟನ್ ತಗೊಂಡು ನೀಟಾಗಿ ಫೇಸೆಲ್ಲ ಅಪ್ಲೈ ಮಾಡ್ತಾ ಬನ್ನಿ. ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ವ, ಅಲ್ಲಿ ಕಣ್ಣು ಮೇಲೆ ಇದು ಹಾಲಾಗಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನೀಟಾಗಿ ಫೇಸೆಲ್ಲ ಅಪ್ಲೈ ಮಾಡಿ. ಅದು ಅಪ್ಲೈ ಮಾಡಿ ಆದಮೇಲೆ 2 ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಟ್ಟು ನಂತರ ಫೇಸ್ ವಾಶ್ ಮಾಡಿ. ಇವಾಗ ನಾನು ನಿಮಗೆ ಸೆಕೆಂಡ್ ಸ್ಟೆಪ್ ಅದೇನಪ್ಪ ಅಂದರೆ ಸ್ಕ್ರಬ್ಬಿಂಗ್. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಚಿಕ್ಕ ಬೌಲಿಗೆ 1 ಟೇಬಲ್ ಸ್ಪೂನ್ ರೈಸ್ ಪೌಡರ್ ಅಂದರೆ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ರಾ ಮಿಲ್ಕ್ ಹಸಿ ಹಾಲನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಿಕ್ಸ್ ಮಾಡ್ಕೊಬೇಡಿ, ಯಾಕೆಂದರೆ ನಿಮಗೆ ಅದು ಸ್ಕ್ರಬ್ಬಿಂಗ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಅದನ್ನ ಕಲಿಸ್ಕೊಬೇಕು ಹಸಿ ಹಾಲು ಹಾಕಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇವಾಗ ಇದು ನಾನು ಸ್ಕ್ರಬ್ಬರ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ಥರ ಫೇಸ್ಗೆ ಅಪ್ಲೈ ಮಾಡಿ ಇದು ಜೆಂಟಲಾಗಿ ಮಸಾಜ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ ಅಪ್ಲೈ ಮಾಡೋಕ್ಕೆ. ಈ ಥರ ಅಪ್ಲೈ ಮಾಡ್ತಾ ಮಾಡ್ತಾ ಕಣ್ಣು ಕೆಳಗಡೆ ತುಂಬ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ವ, ಅಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣು ಮೇಲೇನೂ ಅಪ್ಲೈ ಮಾಡ್ಕೊಬೋದು, ಇದು ಯಾವುದೇ ಥರ ತೊಂದರೆ ಆಗೋಲ್ಲ. ಕಣ್ಣು ಹತ್ರ ಹಚ್ಕೊಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ, ಅಷ್ಟೇ ಸಾಕು. ಇವಾಗ ನಾವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಫೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ. ಇದು ಅಪ್ಲೈ ಮಾಡಿ ಆದಮೇಲೆ ಇಮಿಡಿಯೇಟಾಗಿ ಫೇಸ್ ಫುಲ್ ಸ್ಕ್ರಬ್ ಮಾಡ್ತಾ ಹೋಗಿ ಸಾಫ್ಟಾಗಿ ಜೆಂಟಲಾಗಿ ಸ್ಕ್ರಬ್ ಮಾಡಿ. ನೀವು ಒಂಥರ ಇದು ಹಾರ್ಡಾಗಿ ಸ್ಕ್ರಬ್ ಮಾಡೋದೇ ನೆಸೆಸಿಟಿ ಇಲ್ಲ, ನಿಧಾನಕ್ಕೆ ಸಾಫ್ಟಾಗಿ ಜೆಂಟಲಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ. ಈ ಥರ ಸ್ಕ್ರಬ್ ಮಾಡಾದಮೇಲೆ ನೀವು ಇದನ್ನು ನಂತರ ಫೇಸ್ ವಾಶ್ ಮಾಡ್ಕೊಬೋದು. ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಫೇಸ್ ಈ ಥರ ಇರುತ್ತೆ. ನಾನಿವಾಗ ನಿಮಗೆ 3rd ಸ್ಟೆಪ್ನ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಅಂದರೆ ಫೇಸ್ ಪ್ಯಾಕಿಗೆ ಮೊದಲನೇದಾಗಿ ನಾನು ಆರೆಂಜ್ ಪೀಲ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅಂದರೆ ಆರೆಂಜ್ ಹಣ್ಣಿನ ಸಿಪ್ಪೆ ಪೌಡ್ರು ಸಿಗುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಅಲೋವೆರಾ ಜೆಲ್, ನಾನು ಮನೆಯಲ್ಲಿರೋ ಅಲೋವೆರಾ ಜೆಲ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಅದು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಅದು ಕೆಳಗೆ ಇಳಿದು ಜಾರು ಹೋಗಬಾರ್ದು. ಆ ಥರ ಸ್ವಲ್ಪ ಈ ಥರ ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ಥರ ಕನ್ಸಿಸ್ಟೆನ್ಸಿಲಿ ನೀವು ಅದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಈ ಥರ ರೆಡಿ ಆದಮೇಲೆ ಇದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ನಾನು ನಿಮಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಕೈಯಿಂದನೇ ಅಪ್ಲೈ ಮಾಡ್ತೀನಿ. ಯಾವುದೇ ಥರದ ಫೇಸ್ ಪ್ಯಾಕ್ನ ಕೈಯಿಂದನೇ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಸಜೆಷನು. ಇವಾಗ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಕಣ್ಣು ಕೆಳಗಡೆ ಮೂಗು ಮೇಲೆ ಎಲ್ಲ ಕಡೆನೂ ನೀಟಾಗಿ ಸಾಫ್ಟಾಗಿ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಯಾಕಂದರೆ ಆಲ್ರೆಡಿ ಫೇಸನ್ನು ನಾವು ಸ್ಕ್ರಬ್ಬಿಂಗ್ ಮಾಡಿರೋದ್ರಿಂದ ಇದನ್ನು ಜಾಸ್ತಿ ಪ್ರೆಸ್ ಮಾಡಿ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಫೇಸ್ ಫುಲ್ ಅಪ್ಲೈ ಮಾಡಿ ಆದಮೇಲೆ ಇದನ್ನು ಕಂಪ್ಲೀಟ್ಲಿ ಡ್ರೈ ಆಗೋಕ್ಕೆ ಬಿಡಬೇಕು. ಇದು ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಟ್ಟಮೇಲೆ ಇವಾಗ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟಾಗಿ
ಡ್ರೈ ಆಗಿದೆ. ಆದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾವುದೇ ತರಹದ ಸೋಪು ಮತ್ತು ಫೇಸ್ ವಾಶ್ ಯಾವುದನ್ನು ಯೂಸ್ ಮಾಡಬೇಡಿ, ಹಾಗೆಯೇ ಫೇಸ್ ವಾಶ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಸ್ಟಾರ್ಟಿಂಗ್ ನನ್ನ ವೀಡಿಯೋದಲ್ಲಿ ನನ್ನ ಫೇಸ್ ಇರೋದಕ್ಕೂ ಇವಾಗಲೂ ನೀವು ನೋಡ್ಬೋದು ಎಷ್ಟು ನೀಟಾಗಿ ಆ್ಯಂಡ್ ಸಾಫ್ಟಾಗಿ ಆಗಿದೆ ಅಂತ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.